ಮಹಿಳೆಯನ್ನ ಕೊಂದು ಪೀಸ್ ಮಾಡಿದ ಕೇಸಿಗೆ ಬಿಗ್ ಟ್ವಿಸ್ಟ್. ಪ್ರಕರಣ ಬೆನ್ನತ್ತಿದ ಪೊಲೀಸರು, ಮೂವರು ರಕ್ಕಸರು ಅಂದರ್. ಸ್ವಂತ ಅಳಿಯನ್ನೇ ಅತ್ತೆಯನ್ನ ಕೊಂದು ಪೀಸ್ ಮಾಡಿದ. ಎಸ್, ಕಳೆದ 4 ದಿನಗಳ ಹಿಂದೆ ಕೊರಟಗೆರೆ ತಾಲೂಕಿನ ಚಿಂಪುಗನಹಳ್ಳಿಯಲ್ಲಿ ಮಹಿಳೆಯನ್ನ ಕೊಂದು ಪೀಸ್ ಮಾಡಿ ಎಸೆದಿದ್ದ ಪ್ರಕರಣ ಇಡೀ ತುಮಕೂರನ್ನ ಬೆಚ್ಚಿ ಬೀಳಿಸಿತ್ತು. ದೇಹದ ಒಂದೊಂದು ಭಾಗಗಳು ಒಂದೊಂದು ಕಡೆ ಪತ್ತೆಯಾಗಿತ್ತು. ಸಿದ್ದರಬೆಟ್ಟ ಬಳಿ ಮಹಿಳೆಯ ರುಂಡ ಪತ್ತೆಯಾಗ್ತಿದ್ದಂತೆ ಪ್ರಕರಣವನ್ನ ಬೆನ್ನತ್ತಿದ ಪೊಲೀಸರು ಪೀಸ್ ಆಗಿದ್ದ ದೇಹ ಮಹಿಳೆಯದ್ದಾಗಿದ್ದು, ಅದು ಲಕ್ಷ್ಮೀ ದೇವಮ್ಮ ಎಂಬುವವರ ದೇಹ ಎಂದು ಖಚಿತಪಡಿಸಿಕೊಂಡಿದ್ದು, ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದು, ಮೂವರು ರಾಕ್ಷಸರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಕೊರಟಗೆರೆಯಲ್ಲಿ ಚಿಕನ್ ಕಟ್ ಮರ್ಡರ್ ಪ್ರಕರಣವನ್ನ ಭೇದಿಸಿದ ಪೊಲೀಸರು ಡೆಂಟಿಸ್ಟ್ ಅಳಿಯನಾದ ರಾಮಚಂದ್ರನೇ ಸ್ನೇಹಿತರಾದ ಸತೀಶ್ ಕಿರಣ್ ಜೊತೆ ಸೇರಿ ಸ್ವಂತ ಅತ್ತೆ ಲಕ್ಷ್ಮೀ ದೇವಮ್ಮ ಅವರನ್ನ ಕೊಲೆಗೈದಿದ್ದ ಎಂಬುದು ಬಯಲಾಗಿದ್ದು, ಮೂವರು ಕಿರಾತಕರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಕಿರಾತಕ ರಾಮಚಂದ್ರನೇ ಅತ್ತೆಯನ್ನ ಕೊಂದಿರೋ ರಾಕ್ಷಸ. ಲಕ್ಷ್ಮೀ ದೇವಮ್ಮನ ಮಗಳನ್ನ ಮದುವೆಯಾಗಿದ್ದು, ಮೃತ ಲಕ್ಷ್ಮೀ ದೇವಮ್ಮ ತನ್ನ ಮಗಳನ್ನ ಅನೈತಿಕ ಸಂಬಂಧಕ್ಕೆ ತಳ್ಳಲು ಒತ್ತಾಯಿಸುತ್ತಿದ್ಲಂತೆ. ಅತ್ತೆಯ ನೀಚ ಕೃತ್ಯಕ್ಕೆ ಬೇಸತ್ತ ಡಾಕ್ಟರ್ ರಾಮಚಂದ್ರ ಅತ್ತೆಯನ್ನ ಕೊಲೆ ಮಾಡಲು ನಿರ್ಧರಿಸಿದ್ನಂತೆ. ಅತ್ತೆಯ ಬುದ್ಧಿಗೆ ಬೇಸತ್ತಿದ್ದ ಅಳಿಯ ರಾಮಚಂದ್ರಯ್ಯ ಕಳೆದ ಆಗಸ್ಟ್ 3ರಂದು ತುಮಕೂರು ನಗರದ ಹನುಮಂತಪುರದಲ್ಲಿರೋ ತನ್ನ ಮಗಳ ಮನೆಗೆ ಮೃತ ಲಕ್ಷ್ಮೀ ದೇವಮ್ಮ ಬಂದಿದ್ರು. ಮಗಳನ್ನ ನೋಡ್ಕೊಂಡು ಮಾತನಾಡಿಸಿದ ಬಳಿಕ ಮತ್ತೆ ಬೆಳ್ಳಾವಿಗೆ ಹೊರಟು ನಿಂತಿದ್ರು. ಈ ವೇಳೆ ನಾನೇ ಕಾರಿನಲ್ಲಿ ಅತ್ತೆಯನ್ನ ಕರೆದುಕೊಂಡು ಬಿಟ್ಟು ಬರ್ತೀನಿ ಎಂದಿದ್ದಂತೆ ಅಳಿಯ ರಾಮಚಂದ್ರ. ಈತ ಅತ್ತೆಯನ್ನ ಕೊಲೆ ಮಾಡ್ಲೆಂದೇ 6 ತಿಂಗಳ ಹಿಂದೆಯಷ್ಟೇ ಕಿರಾತಕ ರಾಮಚಂದ್ರ ಬ್ರೆಝಾ ಕಾರನ್ನ ಸ್ನೇಹಿತ ಸತೀಶ್ ಹೆಸರಲ್ಲಿ ತೆಗೆದುಕೊಂಡಿದ್ದ. ಇನ್ನು ಲಕ್ಷ್ಮೀ ದೇವಮ್ಮ ಕಾರು ಹತ್ತೋಕು ಮುನ್ನವೇ ಸತೀಶ್ ಕಾರಿನ ಡಿಕ್ಕಿಯಲ್ಲಿ ಅವಿತು ಕೂತಿದ್ನಂತೆ. ಅತ್ತೆಯನ್ನ ಕಾರಿನಲ್ಲಿ ಕೂರಿಸಿಕೊಂಡು ತುಮಕೂರು ನಗರದ ಹನುಮಂತಪುರದ ಯೂನಿವರ್ಸಿಟಿ ಮುಂಭಾಗಕ್ಕೆ ಬರ್ತಿದ್ದಂತೆ ಆರೋಪಿ ಸತೀಶ ಲಕ್ಷ್ಮೀ ದೇವಮ್ಮಗೆ ಕುತ್ತಿಗೆಗೆ ಹಿಂದಿನಿಂದ ವೇಲ್ ಹಾಕಿ ಬಿದ್ದಿದ್ದಾನೆ. ಅತ್ತೆ ಲಕ್ಷ್ಮೀ ದೇವಮ್ಮ ಕಾರ್ ಹತ್ತಿದ 5 ನಿಮಿಷದಲ್ಲಿ ಅವಳ ಕಥೆಯನ್ನ ಅಳಿಯ ಹಾಗೂ ಆತನ ಸ್ನೇಹಿತ ಸೇರಿ ಮುಗಿಸಿದ್ರು. ಬಳಿಕ 4-5 ಗಂಟೆ ತುಮಕೂರಿನಲ್ಲಿ ಸುತ್ತಾಡಿ ಸಂಜೆ ಕೋಳಾಲದಲ್ಲಿರೋ ಸತೀಶ್ ಫಾರ್ಮ್ ಹೌಸ್ಗೆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ 1 ದಿನದ ಬಳಿಕ ಲಕ್ಷ್ಮೀ ದೇವಮ್ಮ ಮೃತ ದೇಹವನ್ನ ಪೀಸ್ ಮಾಡಿ ಕವರ್ನಲ್ಲಿ ಪ್ಯಾಕ್ ಮಾಡಿ ಪ್ರತಿ ಪೀಸನ್ನ ಜೊತೆಯಲ್ಲಿ 2 ಕಬ್ಬಿಣದ ಪೀಸ್ಗಳನ್ನಿರಿಸಿ ನೀರಿನೊಳಗೆ ಎಸೆಯಲು ಕಿರಾತಕರು ಪ್ಲಾನ್ ಮಾಡಿದ್ರು. ಆದ್ರೆ ಇನ್ನೇನು ಮಾಂಸ ಇದ್ದ ಕವರ್ಗಳನ್ನ ಎಸೆಯುವಷ್ಟರಲ್ಲಿ ಎತ್ತಿನಹೊಳೆ ಕಾಮಗಾರಿ ಮಾಡ್ತಿದ್ದ ಕಾರ್ಮಿಕರು ಕಣ್ಣಿಗೆ ಕಾಣಿಸಿದ್ರು. ಹೀಗಾಗಿ ಪ್ಲಾನ್ ಚೇಂಜ್ ಮಾಡಿಕೊಂಡ ಕಿರಾತಕರು ವಿಧಿಯಿಲ್ಲದೆ ಪ್ರಕರಣದ ದಿಕ್ಕನ್ನ ತಪ್ಪಿಸಬೇಕಂತ ಹಗಲು ಹೊತ್ತಲ್ಲಿ ಮೃತ ದೇಹದ ಒಂದೊಂದು ಭಾಗವನ್ನ ಚಿಂಪುಗನಹಳ್ಳಿಯ ಮುತ್ಯಾಲಮ್ಮನ ದೇವಸ್ಥಾನದ ಬಳಿಯಿಂದ ಸಿದ್ದರಬೆಟ್ಟದ ರಸ್ತೆ ತನಕ ಸುಮಾರು 30 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ 18 ಕಡೆ ಎಸೆದೋಗಿದ್ದಾರೆ. ಇನ್ನು ಭಯಾನಕ ಕೊಲೆ ಮಾಡಿದ ಬಳಿಕ ಆರೋಪಿಗಳಾದ ಅಳಿಯ ರಾಮಚಂದ್ರ ಹಾಗೂ ಆತನ ಸ್ನೇಹಿತರು ಧರ್ಮಸ್ಥಳಕ್ಕೆ ಟ್ರಿಪ್ ಹೋಗಿದ್ರು. ದೇಹದ ಅಂಗಾಂಗಗಳು ಸಿಕ್ಕ ಬಳಿಕ ಎಲ್ಲೂ ಕಾಣಿಸದ ರಾಮಚಂದ್ರನ ಮೇಲೆ ಅನುಮಾನಗೊಂಡ ಪೊಲೀಸರು ಆತನ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು. ಅಲ್ಲದೆ ಆರೋಪಿಗಳು ಕೃತ್ಯಕ್ಕೆ ಬಳಸಿದ ಕಾರಿನ ಬಗ್ಗೆ ಸ್ಥಳೀಯರು ಗಮನಿಸಿದ್ದು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಕಾರಿನ ಸಿಸಿ ಕ್ಯಾಮೆರಾದಲ್ಲಿ ಕಾರಿನ ಚಲನವಲನ ದಾಖಲಾಗಿದ್ದು, ಕಾರಿನ ನಂಬರ್ ಮೂಲಕ ಆರೋಪಿಗಳನ್ನ ಪತ್ತೆ ಹಚ್ಚಿದ್ರು. ಜೊತೆಗೆ ಅಳಿಯನ ಮೇಲೆ ಅನುಮಾನ ಇದ್ದಿದ್ರಿಂದ ಆತನನ್ನ ವಿಚಾರಣೆಗೊಳಪಡಿಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಇನ್ನು ಭಯಾನಕ ಕೊಲೆಯ ಮಾಸ್ಟರ್ ಮೈಂಡ್ ಡೆಂಟಿಸ್ಟ್ ರಾಮಚಂದ್ರ ಹಾಗೂ ಆತನ ಸ್ನೇಹಿತ ಸತೀಶ್ ಆಗಿದ್ದಾರೆ. ಮತ್ತೊಬ್ಬ ಆರೋಪಿ ಕಿರಣ್ ಕೊಲೆಯಾದ ದೇಹವನ್ನ ಬಿಸಾಡಲು ಸಹಾಯ ಮಾಡಿದ್ದ ಎನ್ನಲಾಗ್ತಾ ಇದೆ. ಕೊರಟಗೆರೆ ಪೊಲೀಸರು ತುಮಕೂರಿನಲ್ಲಿ ಡೆಂಟಿಸ್ಟ್ ಆಗಿದ್ದ ಅಳಿಯ ರಾಮಚಂದ್ರ ಸೇರಿ ಮೂವರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ನಿಮ್ಮ
ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮಗೆ 7ನೇ ತಾರೀಕು ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೆಲವು ಕಡೆ ಹ್ಯೂಮನ್ ಪಾರ್ಟ್ಸ್ ಈ ಪ್ಲಾಸ್ಟಿಕ್ ಕವರ್ಸ್ಗಳಲ್ಲಿ ಹಾಕಿ ಎಸೆದಿರುವುದು ಕಂಡು ಬಂದಿದೆ. ಮುಖ್ಯವಾಗಿ ಮೊದಲನೇ ಸಾರಿ ನಮಗೆ ಈ ಒಲವನಹಳ್ಳಿ, ಕೊರಟಗೆರೆ ಒಲವನಹಳ್ಳಿ ಹತ್ತಿರ ಇರುವ ಮುತ್ಯಾಲಮ್ಮ ಟೆಂಪಲ್ ಕೇಳಿಸ್ತಾ ಇದೆಯಾ? ಸೊ ಈ ಕೊರಟಗೆರೆ ಹತ್ತಿರ ಇರುವ ಒಲವನಹಳ್ಳಿ ಅಂತ ಗ್ರಾಮದ ಬಳಿ ಇರುವ ಮುತ್ಯಾಲಮ್ಮ ಟೆಂಪಲ್ ಹತ್ತಿರ ಫಸ್ಟ್ ಟೈಮ್ ನಮಗೆ ಬಾಡಿ ಪಾರ್ಟ್ ಸಿಕ್ಕಿತ್ತು. ಮುಖ್ಯವಾಗಿ ಕೈಗಳು ಸಿಕ್ಕಿತ್ತು, ಒಂದೊಂದು ಕಡೆ ಒಂದೊಂದು ಕೈ ಸಿಕ್ಕಿತ್ತು. ಆಮೇಲೆ ಈ ಫ್ಯಾಟ್ ಮತ್ತು ಇಂಟೆಸ್ಟೈನ್ ಪಾರ್ಟ್ಸು 2 ಕಡೆ ಸಿಕ್ಕಿತ್ತು. ತಕ್ಷಣವಾಗಿ ನನ್ನ ಸಮೇತ ಎಲ್ಲರೂ ನಾವು ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಿದ್ವಿ. ಮಾಡಿದ ತಕ್ಷಣ ನಮಗೆ ಪ್ರೈಮಾ ಫೇಸಿ ಕಂಡು ಬಂದಿರೋದು ಇದು ಈ ಥರ ಮಾನವ ಶರೀರ ಭಾಗಗಳು ಹಾಕಲಾಗಿದೆ ಅಂತ ಕಂಡು ಬಂದ ತಕ್ಷಣ ನಾವೊಂದು ನಮ್ಮ ಸುಮೋಟೋ ಕೇಸ್, ಒಂದು ಮರ್ಡರ್ ಕೇಸ್ ಮಾಡಿದ್ದೀವಿ. ಅಂಡರ್ ಸೆಕ್ಷನ್ 103 ಸಬ್ ಕ್ಲಾಸ್ 1 238 BNS ಅಲ್ಲ ಕೆಳಗಡೆ FIR ಮಾಡಲಾಗಿದೆ. FIR ಮಾಡಿಕೊಂಡು ತಕ್ಷಣವೇ ನಾವು ಈ ಮಿಸ್ಸಿಂಗ್ ಕೇಸಸ್ ಮತ್ತು ಬೇರೆ ಯಾರಾದರೂ ಈ ಥರ ಸಂಶಯವಾಗಿ ಕಾಣೆ ಆಗಿರುವ ವ್ಯಕ್ತಿಗಳ ವಿಚಾರ ಹುಡುಕೋದು ಶುರು ಮಾಡಿದ್ವಿ. ಕೆಲವು ಪೊಲೀಸ್ ಸ್ಟೇಷನ್ಸಿಂದ ತುಮಕೂರು ಜಿಲ್ಲೆಯಲ್ಲೇ ನಾವು ಕೆಲವು ಮಿಸ್ಸಿಂಗ್ ಕೇಸಸ್ ಇತ್ತು. ತುರುವೇಕೆರೆ, ತುಮಕೂರು ಟೌನ್, ಈ ಥರ ರೂರಲ್, ಬೆಳ್ಳಾವಿ, ಈ ಥರ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ನಲ್ಲಿತ್ತು. ಬಟ್ ಏಜ್ ಮ್ಯಾಪಿಂಗ್ ಮಾಡುವಾಗ ನಮಗೆ ಪ್ರೈಮಾ ಫೇಸಿ ಒಂದು ಈ ಬೆಳ್ಳಾವಿ ಅಂತ ಒಂದು ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಆಗಿರುವ ವಿಕ್ಟಿಮ್ಮು ಮತ್ತು ಇಲ್ಲಿರುವ ವಿಕ್ಟಿಮ್ಮು ಒಂದೇ ಥರ ಕಂಡು ಬಂತು. ಸೊ ಆವಾಗ ನಾವು ಆ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಬಂದು ತೋರಿಸುವಾಗ ಅವರು ಸಂಶಯದಲ್ಲಿದ್ದರು, ಪೂರ್ತಿ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಮತ್ತು ಅದಾದ ಮೇಲೆ ನಮಗೆ ಫರ್ದರ್ ಸರ್ಚಲ್ಲಿನೂ ಮರ್ಸಡ್ರಿನ ಒಂದು ಕಡೆ ಮುಖ, ಫೇಸ್, ಹೆಡ್, ತಲೆಭಾಗ ಸಿಕ್ಕಿತ್ತು. ಆ ತಲೆಭಾಗ ಸಿಕ್ಕಿದಾದ ಮೇಲೆ ಫ್ಯಾಮಿಲಿ ಮೆಂಬರ್ಸ್ ತಕ್ಷಣವೇ ಐಡೆಂಟಿಫೈ ಮಾಡಿದರು. ಸೊ ವಿಕ್ಟಿಮ್ ಹೆಸರು ಬಂದು ಲಕ್ಷ್ಮೀದೇವಿ. ಇವರು ಬೆಳ್ಳಾವಿಯಲ್ಲಿ ವಾಸ ಇರ್ತಾರೆ. ಸೊ ವಯಸ್ಸು ಸುಮಾರು 42 ವರ್ಷ. ಇವರು ಹಸ್ಬೆಂಡ್ ಬಂದು ಬಸವರಾಜು ಅನ್ನೋರು. ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಮತ್ತು ಒಬ್ಬ ಗಂಡು ಮಗು ಇದ್ದಾರೆ. ಸೊ ಬಾಡಿ ಐಡೆಂಟಿಫೈ ಆದ ತಕ್ಷಣ ನಾವು ಇಮಿಡಿಯೇಟಾಗಿ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿದ್ವಿ. ಆಮೇಲೆ ಯಾರು ಎಲ್ಲೆಲ್ಲಿಗೆ ಓಡಾಡಿದರು ಇದೆಲ್ಲ ಚೆಕ್ ಮಾಡುವಾಗ ನಮಗೆ ಒಂದು ಬ್ರೆಝಾ ಗಾಡಿ ಬಳಸಿರೋದು ಕಂಡು ಬಂದಿರುತ್ತೆ. ಸೊ ಆ ಇನ್ಫಾರ್ಮೇಷನ್ ಮೇಲೆ ಆ ಬ್ರೆಝಾ ಗಾಡಿ ಯಾರದು ಅನ್ನೋದು ತಿಳ್ಕೊಳ್ಳುವಾಗ ಸತೀಶ್ ಅನ್ನೋ ಒಬ್ಬ ವ್ಯಕ್ತಿ ಹೆಸರಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಇಮಿಡಿಯೇಟಾಗಿ ಸತೀಶ್ ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಕಿರಣ್ ಅಂತ ಇಬ್ಬರು ಇರ್ತಾರೆ. ಅವ್ರನ್ನಿಬ್ಬರನ್ನು ಸೆಕ್ಯೂರ್ ಮಾಡಿಕೊಂಡು ಪ್ರಶ್ನಿಸುವಾಗ ಸೊ ಇದು ಅದೇ ಇವರು ಯಾರು ಮೃತಪಟ್ಟಿದ್ದಾರೆ ಅವರ ಅಲಿಯ ಡಾಕ್ಟರ್ ರಾಮಚಂದ್ರಯ್ಯ, ಈಗ ಡೆಂಟಲ್ ಡಾಕ್ಟರ್, ಅವರು ಹೇಳಿದ್ರ ಮೇಲೆ ಅವರು ಸಮೇತ ಅವ್ರ ಜೊತೆಗೆ ಸೇರಿಕೊಂಡು ನಾವು ಈ ಕೃತ್ಯ ಮಾಡಿದ್ದೀವಿ ಅಂತ ಅವರು ಹೇಳ್ತಾರೆ. ಸೊ ಇಮಿಡಿಯೇಟಾಗಿ ಅವರು ಕೊಟ್ಟಿರುವ ಇನ್ಫಾರ್ಮೇಷನ್ ಮೇಲೆ ಡಾಕ್ಟರ್ ರಾಮಚಂದ್ರಯ್ಯನೂ ಸಹ ನಾವು ಕಸ್ಟಡಿಗೆ ತೊಗೊಂಡು ಅವ್ರನ್ನ ವಿಚಾರಿಸುವಾಗ ಅವರು ಹೇಳಿರುವ ಮಾಹಿತಿ ಮೇಲೆ ನಾವು ಇವ್ರನ್ನ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಇವತ್ತು ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ನಾವು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಕಸ್ಟಡಿ ತೊಗೊಂಡು ಹೇಗೆ ಘಟನೆ ಮಾಡಿದರೆ ಅನ್ನೋದು ವಿಚಾರಿಸಿ ಇನ್ವೆಸ್ಟಿಗೇಷನ್ ಆದಷ್ಟು ಬೇಗ ಮುಗಿಸಿ ಸೈಂಟಿಫಿಕಲಿ ಆಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ನಾವು ಮುಂದುವರಿತೀವಿ. ತಾಯಿಯಾದವಳು ಮಗಳನ್ನ ಅನೈತಿಕ ಸಂಬಂಧಕ್ಕೆ ದೂಡಲು ಪ್ರಯತ್ನಿಸ್ತಾ ಇರುವುದು ತಪ್ಪು. ಆದರೆ ಅತ್ತೆಯ ನೀಚ ಕೃತ್ಯದ ಬಗ್ಗೆ ಮನೆಯಲ್ಲಿ ಕೂತು ಮಾತನಾಡಬಹುದಿತ್ತು. ಅತ್ತೆಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಈ ರೀತಿ ಭಯಾನಕವಾಗಿ ಕೊಲೆಗೈದಿರೋದು ಮಾತ್ರ ದುರಂತ. ಅಳಿಯನ ಕೃತ್ಯಕ್ಕೆ ಅತ್ತೆ ಪರಲೋಕಕ್ಕೆ ಹೋದ್ರೆ ಅಳಿಯ ಜೈಲು ಪಾಲಾಗಿ ಮಕ್ಕಳ ಜೀವನ ಬೀದಿ ಪಾಲಾಗಿದ್ದು ಅಳಿಯನ ಆತುರತೆಯೂ ಅತ್ತೆಯ ನೀಚ ಬುದ್ಧಿಗೂ ಇಡೀ ಕುಟುಂಬ ನಾಶವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ,
ತುಮಕೂರು.